ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಂಬಿಕೆಯು ನಾವು ತರ್ಕಿಸುವ ವಿಷಯಗಳನ್ನು ಹಿಡಿದಿಟ್ಟುಕೊಳ್ಳುವ ಕಲೆ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1-3 ವಾಕ್ಯ. ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳುಕೊಳ್ಳುವುದು ಆಗಿದೆ. ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದರಿಂದಲೇ ಒಳ್ಳೆಯ ಹೆಸರನ್ನು ಹೊಂದಿದರು. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು, ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ನಂಬಿಕೆ, ನಾನು ಇಲ್ಲಿ ಪದವನ್ನು ಬಳಸುತ್ತೇನೆ ಎಂಬ ಅರ್ಥದಲ್ಲಿ, ನಿಮ್ಮ ಬದಲಾಗುತ್ತಿರುವ ಮನಸ್ಥಿತಿಗಳ ಹೊರತಾಗಿಯೂ ನಿಮ್ಮ ಕಾರಣ ಒಮ್ಮೆ ಒಪ್ಪಿಕೊಂಡ ವಿಷಯಗಳನ್ನು ಹಿಡಿದಿಟ್ಟುಕೊಳ್ಳುವ ಕಲೆ ಎಂದು C.S. ಲೇವಿಸ್ ಅವರು ಹೇಳಿದ್ದಾರೆ. ನಂಬಿಕೆಯು ನಾವು ಈಗ ನೋಡದಿರುವಲ್ಲಿ ಭರವಸೆ ಮತ್ತು ಶಕ್ತಿಯನ್ನು ಹಾಕುತ್ತದೆ, ಆದರೆ ಭವಿಷ್ಯದಲ್ಲಿ ನಾವು ನೋಡುತ್ತೇವೆ ಎಂದು ತಿಳಿಯಿರಿ. ನೀವು ಸಂಪೂರ್ಣ ಮೆಟ್ಟಿಲನ್ನು ನೋಡದಿದ್ದರೂ ಸಹ ನಂಬಿಕೆಯು ಮೊದಲ ಹೆಜ್ಜೆ ಇಡುವಂತದ್ದಾಗಿದೆ ಎಂದು ರೆವರೆಂಡ್ ಡಿ. ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಹೇಳಿದ್ದಾರೆ. ದೇವತಾಶಾಸ್ತ್ರಜ್ಞರಾದ ಕಾರ್ಲ್ ಬಾರ್ತ್ ಅತ್ಯಂತ ಗೌರವಾನ್ವಿತ ಬೈಬಲ್ ವಿದ್ವಾಂಸರಾಗಿದ್ದಾರೆ. ಬಾರ್ತ್ ಅವರು 1886ರಿಂದ 1968ರವರೆಗೆ ಬದುಕಿದ್ದರು ಮತ್ತು ಜಾನ್ ಕ್ಯಾಲ್ವಿನ್ ಅವರನ್ನು ಅನುಸರಿಸಿ ಸುಧಾರಿತ ಸಂಪ್ರದಾಯದ ಭಾಗವಾಗಿದ್ದಾರೆ. ದೇವರ ರಕ್ಷಣಾ ಕಾರ್ಯಕ್ಕೆ ತಮ್ಮದೇ ಆದ ಏನಾದರೂ ಕೊಡುಗೆ ನೀಡುವ ಸಾಮರ್ಥ್ಯವಿದೆ ಎಂದು ನಂಬುವ ಮನುಷ್ಯರು ತಮ್ಮ ಸ್ವಂತ ಕಾರ್ಯಸೂಚಿಗಳನ್ನು ದೇವರ ಚಿತ್ತಕ್ಕಾಗಿ ತಪ್ಪಾಗಿ ಗ್ರಹಿಸುತ್ತಾರೆ ಎಂದು ಬಾರ್ತ್ ಅವರು ಗಮನಿಸಿದರು. ನಮ್ಮ ನಂಬಿಕೆಯು ಸಹ ದೇವರ ಕೊಡುಗೆಯಾಗಿದೆ ಎಂಬುದು ಅವರ ಕಲ್ಪನೆಯಾಗಿತ್ತು. ಅವರು ನಂಬಿಕೆಯನ್ನು ಒಂದು ರೀತಿಯ ಹೆಚ್ಚುವರಿ ಕೃಪೆ ಎಂದು ವಿವರಿಸುತ್ತಾರೆ. ಕೃಪೆ ನಿಜವಾಗಿಯೂ ಅನುಗ್ರಹವಾಗಿದೆ ಮತ್ತು ಕೃಪೆ ನಿಜವಾಗಿಯೂ ಉಚಿತವಾಗಿದೆ. ಅದು ಈ ಅತಿಶಯಕ್ಕೆ ಸಮರ್ಥವಾಗಿದೆ. ದೇವರಿಗೆ ಮಹಿಮೆ. ಆಮೆನ್. ಪೂರ್ವಿಕರ ನಂಬಿಕೆ ಅಥವಾ ಪಿತೃಗಳ ನಂಬಿಕೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 17-19 ವಾಕ್ಯ. ಅಬ್ರಹಾಮನು ಪರಿಶೋಧಿತನಾಗಿ ನಂಬಿಕೆಯಿಂದಲೇ ಈಸಾಕನನ್ನು ಸಮರ್ಪಿಸಿದನು. ಈಸಾಕನು ಅವನ ಏಕಪುತ್ರನಾಗಿದ್ದರು ಮತ್ತು ಈಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನ್ನಿಸಿಕೊಳ್ಳುವರೆಂದು ದೇವರು ಅವನಿಗೆ ಹೇಳಿದ್ದರು. ಆ ವಾಗ್ದಾನಗಳನ್ನು ಹೊಂದಿದ ಅವನು ಆ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕಿದ್ದನು. ತನ್ನ ಮಗನು ಸತ್ತರೂ ದೇವರು ಅವನನ್ನು ಬದುಕಿಸುವ ಸಮರ್ಥನಾಗಿದ್ದಾನೆಂದು ತಿಳುಕೊಂಡನು ಮತ್ತು ಸತ್ತವರೊಳಗಿಂದಲೇ ಜೀವಿತನಾಗಿ ಬಂದವನಂತೆ ಅವನನ್ನು ಹೊಂದಿದನು. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.